ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದಷ್ಟೇ ಅಲ್ಲ, ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪರಿಗಣಿಸಲ್ಪಡುವ ಪದ್ಮನಾಭ ಸ್ವಾಮಿ ದೇವಾಲಯದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಈ ದೇವಾಲಯವು ಕೇರಳದ ತಿರುವನಂತಪುರಂ ನಗರದಲ್ಲಿದ್ದು ಭಗವಾನ್ ವಿಷ್ಣುವಿನ ಪದ್ಮನಾಭ ಸ್ವರೂಪಕ್ಕೆ ಸಮರ್ಪಿತವಾಗಿದೆ. ತಿರುವನಂತಪುರಂ ಎಂಬ ಹೆಸರಿನ ಅರ್ಥವೇ ಅನಂತನ ಮೇಲೆ ವಿಶ್ರಾಂತಿ ಪಡೆಯುವ ಭಗವಂತನ ನಗರ ಎಂಬುದಾಗಿದೆ. ಈ ದೇವಾಲಯದ ಇತಿಹಾಸವು 1000 ವರ್ಷಗಳಿಗಿಂತಲೂ ಹಳೆಯದು ಎಂದು ನಂಬಲಾಗಿದೆ. ಅನೇಕ ಪುರಾಣಗಳು, ಶಾಸನಗಳು ಮತ್ತು ಐತಿಹಾಸಿಕ ದಾಖಲೆಗಳಲ್ಲಿ ಈ ದೇವಾಲಯದ ಉಲ್ಲೇಖ ಸಿಗುತ್ತದೆ. ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಮತ್ತು ಕೇರಳ ಶೈಲಿಗಳ ಅದ್ಭುತ ಸಂಯೋಜನೆಯಾಗಿದೆ. ಸುಮಾರು 100 ಅಡಿ ಎತ್ತರದ ಗೋಪುರವು ದೂರದಿಂದಲೇ ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಒಳಭಾಗದಲ್ಲಿ ಭಗವಾನ್ ವಿಷ್ಣು ಅನಂತ ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಭವ್ಯ ಮೂರ್ತಿ ಇದೆ. ಸುಮಾರು 18 ಅಡಿ ಉದ್ದದ ಈ ಮೂರ್ತಿಯನ್ನು ಒಂದೇ ದ್ವಾರದಿಂದ ಸಂಪೂರ್ಣವಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತರು 3 ವಿಭಿನ್ನ ದ್ವಾರಗಳ ಮೂಲಕ ಭಗವಂತನ ತಲೆ, ಮಧ್ಯಭಾಗ ಮತ್ತು ಪಾದಗಳನ್ನು ದರ್ಶನ ಮಾಡುತ್ತಾರೆ. 18ನೇ ಶತಮಾನದಲ್ಲಿ ಟ್ರಾವಂಕೂರ್ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಮಾರ್ತಾಂಡ ವರ್ಮ ದೇವಾಲಯದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. 1750ರಲ್ಲಿ ಅವರು ತಮ್ಮ ಸಂಪೂರ್ಣ ರಾಜ್ಯವನ್ನು ಭಗವಾನ್ ಪದ್ಮನಾಭನಿಗೆ ಸಮರ್ಪಿಸಿ ತಾವು ಕೇವಲ ದೇವರ ಸೇವಕ ಎಂದು ಘೋಷಿಸಿದರು. ಆ ದಿನದಿಂದ ಟ್ರಾವಂಕೂರ್ ರಾಜವಂಶದ ಆಡಳಿತಗಾರರು ತಮ್ಮನ್ನು ಪದ್ಮನಾಭ ದಾಸಾಯಿ ಎಂದು ಕರೆಯತೊಡಗಿದರು. ರಾಜರು ತಮ್ಮ ಸಂಪತ್ತಿನ ಬಹುಭಾಗವನ್ನು ದೇವಾಲಯಕ್ಕೆ ದಾನ ಮಾಡಿದ್ದರಿಂದ ದೇವಾಲಯದ ಖಜಾನೆ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ಆದರೆ ಈ ದೇವಾಲಯವು ವಿಶ್ವದ ಗಮನ ಸೆಳೆದದ್ದು ಅದರ ಭೂಗತ ಖಜಾನೆಗಳಿಂದ. ದೇವಾಲಯದ ಕೆಳಭಾಗದಲ್ಲಿ ಹಲವು ರಹಸ್ಯ ಕೋಣೆಗಳಿದ್ದು ಅವುಗಳನ್ನು ಬಿ ಮತ್ತು ಎಂಬ ಹೆಸರಿನಿಂದ ಗುರುತಿಸಲಾಗಿದೆ. ಶತಮಾನಗಳ ಕಾಲ ಈ ಕೋಣೆಗಳನ್ನು ತೆರೆಯಲಾಗಿರಲಿಲ್ಲ. 2011ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಕೆಲವು ಕೋಣೆಗಳನ್ನು ಪರಿಶೀಲಿಸಲಾಯಿತು. ಅಧಿಕಾರಿಗಳು ಕೋಣೆಗಳನ್ನು ತೆರೆದಾಗ ಅವರು ಕಂಡ ದೃಶ್ಯ ಜಗತ್ತನ್ನೇ ಬೆರಗುಗೊಳಿಸಿತು. ಕೋಣೆಗಳಲ್ಲಿ ಲಕ್ಷಾಂತರ ಚಿನ್ನದ ನಾಣ್ಯಗಳು, ವಜ್ರಖಚಿತ ಕಿರೀಟಗಳು, ಅಮೂಲ್ಯ ರತ್ನಗಳು, ಚಿನ್ನದ ಮೂರ್ತಿಗಳು, ಚಿನ್ನದ ಸರಗಳು, ಚಿನ್ನದ ಪಾತ್ರೆಗಳು ಮತ್ತು ಪುರಾತನ ಆಭರಣಗಳು ಕಂಡುಬಂದವು. ಕೆಲವು ಚಿನ್ನದ ನಾಣ್ಯಗಳು ಶತಮಾನಗಳಷ್ಟು ಹಳೆಯವುಗಳಾಗಿದ್ದು ಅವು ರೋಮನ್, ವೆನಿಷಿಯನ್ ಮತ್ತು ಯುರೋಪಿಯನ್ ವ್ಯಾಪಾರ ಸಂಬಂಧಗಳ ಇತಿಹಾಸವನ್ನು ಸೂಚಿಸುತ್ತವೆ. ಹಲವಾರು ಚಿನ್ನದ ಮೂರ್ತಿಗಳು ಮತ್ತು ಆಭರಣಗಳು ಅಪರೂಪದ ಕಲಾಕೃತಿಗಳಾಗಿವೆ. ಈ ಎಲ್ಲ ಖಜಾನೆಗಳ ಒಟ್ಟು ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿದೆ ಎಂದು ಅಂದಾಜಿಸಲಾಗಿದೆ. ಇದರಿಂದ ಪದ್ಮನಾಭ ಸ್ವಾಮಿ ದೇವಾಲಯವು ವಿಶ್ವದ ಅತ್ಯಂತ ಶ್ರೀಮಂತ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು. ಆದರೆ ಈ ಕಥೆಯ ಅತ್ಯಂತ ರಹಸ್ಯಮಯ ಭಾಗವೆಂದರೆ ಕೋಣೆ ಬಿ. ಉಳಿದ ಕೆಲವು ಕೋಣೆಗಳನ್ನು ತೆರೆಯಲಾಗಿದ್ದರೂ ಕೋಣೆ ಬಿಯನ್ನು ಇಂದಿಗೂ ತೆರೆಯಲಾಗಿಲ್ಲ. ಈ ಕೋಣೆಯ ಬಾಗಿಲಿನಲ್ಲಿ ಸಾಂಪ್ರದಾಯಿಕ ಬೀಗಗಳಿಲ್ಲ. ಅದರ ಮೇಲೆ ನಾಗರ ಹಾವಿನ ಚಿತ್ರಗಳು ಕೆತ್ತಲಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಕೋಣೆ ಪವಿತ್ರವಾಗಿದ್ದು ಅದನ್ನು ತೆರೆಯುವುದರಿಂದ ಅನಾಹುತ ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ. ಕೆಲವು ಜನರು ಈ ಕೋಣೆಯಲ್ಲಿ ಇನ್ನೂ ದೊಡ್ಡ ಖಜಾನೆ ಇರಬಹುದು ಎಂದು ನಂಬುತ್ತಾರೆ. ಇನ್ನು ಕೆಲವರು ಅದರೊಳಗೆ ಪುರಾತನ ದಾಖಲೆಗಳು ಅಥವಾ ಅಮೂಲ್ಯ ಧಾರ್ಮಿಕ ವಸ್ತುಗಳು ಇರಬಹುದು ಎಂದು ಊಹಿಸುತ್ತಾರೆ. ಆದರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಿಲ್ಲ. ಈ ದೇವಾಲಯದ ಸಂಪತ್ತು ಎಲ್ಲಿಂದ ಬಂತು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಅದರ ಹಿಂದೆ ಶತಮಾನಗಳ ಇತಿಹಾಸವಿದೆ. ಟ್ರಾವಂಕೂರ್ ರಾಜರು, ದಕ್ಷಿಣ ಭಾರತದ ಸಾಮ್ರಾಟರು, ಶ್ರೀಮಂತ ವ್ಯಾಪಾರಿಗಳು ಮತ್ತು ಲಕ್ಷಾಂತರ ಭಕ್ತರು ತಮ್ಮ ದೇಣಿಗೆಗಳನ್ನು ದೇವಾಲಯಕ್ಕೆ ಅರ್ಪಿಸುತ್ತಾ ಬಂದಿದ್ದಾರೆ. ಕೇರಳವು ಪ್ರಾಚೀನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಸಾಲೆ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಅರಬ್, ರೋಮನ್ ಮತ್ತು ಯುರೋಪಿಯನ್ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರ ನಡೆಸುತ್ತಿದ್ದರು. ಈ ವ್ಯಾಪಾರದಿಂದ ಬಂದ ಸಂಪತ್ತಿನ ಒಂದು ಭಾಗ ದೇವಾಲಯಕ್ಕೆ ಹರಿದು ಬಂದಿತ್ತು. ಇಂದು ಪದ್ಮನಾಭ ಸ್ವಾಮಿ ದೇವಾಲಯವು ಕೇವಲ ತನ್ನ ಖಜಾನೆಯಿಂದ ಪ್ರಸಿದ್ಧಿಯಾಗಿಲ್ಲ. ಇದು ಭಾರತದ ಆಧ್ಯಾತ್ಮಿಕ ಪರಂಪರೆ, ವಾಸ್ತುಶಿಲ್ಪ, ಇತಿಹಾಸ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ದೇವಾಲಯದ ರಹಸ್ಯ ಕೋಣೆಗಳು, ಅಪಾರ ಸಂಪತ್ತು ಮತ್ತು 1000 ವರ್ಷಗಳ ಇತಿಹಾಸವು ಇಂದಿಗೂ ಜನರ ಕುತೂಹಲವನ್ನು ಹೆಚ್ಚಿಸುತ್ತಿವೆ.